ಬಸ್ ಮಾಡ್ತಾ ಇದ್ದಾರೆ, ಮನೇಲಿ ಫ್ರೀ ಕರೆಂಟ್ ಸಿಗ್ತಾ ಇದೆ, 10 kg ಅಕ್ಕಿ ಸಿಗ್ತಾ ಇದೆ, ಅಕೌಂಟ್ಗೆ ಒಂದು ತಿಂಗಳು ಹೆಚ್ಚು ಕಮ್ಮಿ 2,000 ರೂಪಾಯಿ. ನಾವೆಲ್ಲ ಸರ್ವೆ ಮಾಡಿಸಿದ್ದೀವಿ, ಬಹಳ ಸಂತೋಷವಿದ್ದಾರೆ. ಆದ್ರಿಂದ ಈ ಎಲ್ಲ ಬೆಲೆ ಏರಿಕೆಗಳನ್ನ ಖಂಡಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಏನು ಪ್ರತಿಯೊಬ್ಬರು ಯಾರು ಪಾಪ ಮಾಂಗಲ್ಯನೇ ತಗೊಳಕಾಗ್ತಲ್ಲ, ಸಾರಾ ಬಿಡಿ ಮಾಂಗಲ್ಯನೇ ತಗೊಳಕಾಗ್ತದೆ ಅಂತ ಒಂದು ಪರಿಸ್ಥಿತಿ ಈ ದೇಶದಲ್ಲಿ ಇದೆ. ಈಗ ನೋಡಿ ಏನು ಹೆಚ್ಚು ಕಮ್ಮಿ ಆಗೋಯ್ತು. ಮೊನ್ನೆ ಎಲ್ಲ ಅಮೆರಿಕ ಏನೋ ತೀರ್ಮಾನ ಮಾಡಿದ್ರು, ಏನು ಅದು ಸುದ್ದಿ ಒಬ್ರು ಬರೀ ಮಾತಾಡ್ತಾ ಇಲ್ಲ. ಅದಕ್ಕೆ ಯಾಕೆ ಮಾತಾಡ್ತಾ ಇಲ್ಲ ಫಾರಿನ್ ನೀತಿ ಬಗ್ಗೆ? ಅದರಿಂದ ನಾನು ಅದನ್ನ ಈ ಡಿಬೇಟ್ ಮಾಡಕ್ ಹೋಗುದಿಲ್ಲ. ಸೊ 17ನೇ ತಾರೀಕು ನಾವು ಕೂಡ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ನಾವು ನಮ್ಮ ಹೋರಾಟವನ್ನ, ಪ್ರತಿಭಟನೆಯನ್ನ, ಆಕ್ರೋಶವನ್ನ ವ್ಯಕ್ತಪಡಿಸುವಂತ ಕಾರ್ಯಕ್ರಮವನ್ನ ರೂಪಿಸಿದ್ದೇವೆ. ಇಳಿಸುವಂತ ಪ್ರಯತ್ನ ಮಾಡ್ತೀವಿ. ಈಗ ಹಾಲಿನ ದರ ಏರಿಸಿದ್ರಿ, ವಿದ್ಯುತ್ ದರ ಏರಿಸಿದ್ರಿ, ಬಸ್ ದರ ಏರಿಸಿದ್ರಿ, ಮೆಟ್ರೋ ದರ ಏರಿಸಿದ್ರಿ, ನೀರಿನ ದರನೂ ಏರಿಸಿದ್ರಿ, ಎಲ್ಲಾ ದರವನ್ನು ಏರಿಸಿದ್ರಿ, ಇನ್ಕ್ಲೂಡ್ ಡೀಸೆಲ್ ದರನೂ ಏರಿಸಿದ್ರಿ. ಯಾವ ದರವನ್ನ ಕಡಿತಗೊಳಿಸಿ ನೀವು ಹೋರಾಟ ಮಾಡ್ತೀರಾ? ಅವರು ನಾವೆಲ್ಲ ಮಾಡ್ಬೇಕಾದ್ರೆ ಅವರು ಇದು ಪೂರ್ವಕವಾಗಿ ಇದನ್ನೆಲ್ಲ ಮಾಡೋದಿದ್ದಾರಲ್ಲ, ಅವರು ಇವನ್ನೆಲ್ಲ ಏರಿಕೆ ಮಾಡೋದ್ರಿಂದ ಆ ಬೆಲೆಗಳೆಲ್ಲ ಏರಿಕೆ ಆಗಿದೆ. ಡೀಸೆಲ್ ಬೆಲೆ, ಪೆಟ್ರೋಲ್ ಬೆಲೆ, ಸಿಮೆಂಟ್ ಬೆಲೆ, ಕಬ್ಬಿಣದ ಬೆಲೆ ಇವೆಲ್ಲ ಆಗಿದ್ರಿಂದ ಅವೆಲ್ಲ ವಿಧಿ ಇಲ್ಲದೆ ನಾವು ಏರಿಸಲೇಬೇಕಾದ ಪರಿಸ್ಥಿತಿ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಜನಸಾಮಾನ್ಯರಿಗೆ ಹೊರೆ ಉಂಟ. ನೀವು ಕೇಂದ್ರ ಸರ್ಕಾರದ ತೆರಿಗೆ ಆಗ್ಬೋದು, ರಾಜ್ಯ ಸರ್ಕಾರದ ತೆರಿಗೆ ಆಗ್ಬೋದು, ಜನಸಾಮಾನ್ಯರಿಗೆ ಇದು ಹೊರೆ ಆಗ್ತಿದೆ. ಈಗ ನೀವು ಸ್ಟ್ರೈಕ್ ಮಾಡ್ತೀರಾ, ಅವ್ರು ಸ್ಟ್ರೈಕ್ ಮಾಡ್ತಾರೆ, ಬಟ್ ಬರ್ಡನ್ ಆಗ್ತದೆ ಜನಸಾಮಾನ್ಯ. ಅದಕ್ಕೆ ಬಡವರಿಗೋಸ್ಕರ ಸಹಾಯ ಮಾಡಕ್ಕೆ ನಾವು ಇಷ್ಟು ದುಡ್ಡು ಕೊಡ್ತಾರೆ, 52,000 ಕೋಟಿ ಕೊಡ್ತಾರೆ. ಅದಕ್ಕೆ ನಾವು ಈ 5 ಗ್ಯಾರಂಟಿನ ನಾವು ಅದನ್ನು ಹೊತ್ಕೊಂಡು ಬಿಜೆಪಿ ವಿರುದ್ಧ ಮಾಡ್ತಿದ್ದರು, ನಾನು ಕೂಡ ಕೊಟ್ಬಿಟ್ಟವ್ರಿಗೆ. ಇದರೊಳಗಡೆ GST ಸೇರಿಸ್ಕೊಬಿಟ್ಟಿದ್ದಾರೆ. GST ಅಂತೂ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಯಾರು ನಮ್ಮ ಲೀಡರ್ ಹೇಳ್ಬಿಟ್ಟಿದ್ದಾರೆ. ಖಂಡಿತ. ಅಯ್ಯೋ ಅದೇ ಮೂಲ. ಅದನ್ನ ತಿರ್ಗಾ ಅವ್ರೇನೋ ತಿರ್ಗಾ ವಾಪಸ್ ಏನೋ ನಾನು ಹಂಗೆ ಹೇಳಿಲ್ಲ ಅಂತ ಹೇಳಿದಾರಲ್ಲ ಸರ್. ನಿನ್ನೆ ಅವರು ನಾನು ನಾನು ಕರೆದ ವಿಚಾರ ಕೇಳ್ತಿದ್ದೆ. ನಾನೆಲ್ಲ ಅಹಮದಾಬಾದ್ ಇದ್ದೆ. ನಾನು ನೋಡಿದೆ ಟಿವಿಲಿ, ನಾನು ಹಂಗೆ ಹೇಳಿಲ್ಲ ಅಂತ ಹೇಳ್ತಾರೆ. ನಾನು ಅದ್ರ ಚರ್ಚೆ ಮಾಡ್ತೀನಿ. ಗುತ್ತಿಗೆದಾರರ ಸಂಘದವರು ಪತ್ರ ಬರೆದು ಕೆಲವು ಸಚಿವರು NOC ಕೊಡ್ಲಿಕ್ಕೆ ಮತ್ತು ಕಮಿಷನ್ ಅನ್ನ ಮಾಡ್ತಾ ಇದ್ದಾರೆ, ಅವರು ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ, ಅವರ ಸಂಬಂಧಿಕರು ಅಂತ ಆರೋಪ ಮಾಡಿದ್ದಾರೆ. ಯಾರು ಮಾಡ್ತಾ ಇದ್ರೆ ಅವರು ಲೋಕಾಯುಕ್ತಗೆ ಇಲ್ಲಾಂದ್ರೆ ಸರ್ಕಾರಕ್ಕೆ ಕಂಪ್ಲೇಂಟ್ ಕೊಡ್ಲಿ, ಕೂಡಲೇ ಅದ್ರ ಬಗ್ಗೆ ತನಿಖೆ ಮಾಡಿಸೋಣ. ನ್ಯಾಯಬದ್ಧವಾದಂತ ಆಡಳಿತ ಕೊಡ್ಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ. ಯಾರು ಕೂಡ ಯಾವುದು ಕೂಡ ಈ ಲಂಚಕ್ಕೆ ಯಾವುದು ಕೂಡ ನಾವು ಅವಕಾಶ ಕೊಡಲ್ಲ. ಯಾರಿದ್ರೆ ಬರೆದು ಕೊಡ್ಲಿ ನಮ್ಗೆ. ತಮ್ಮ ಇಲಾಖೆಯನ್ನು ಪ್ರಸ್ತಾಪಿಸಿದ್ದಾರೆ ಸರ್. ಇಲ್ಲಿ ಬಹಳ ಸಂತೋಷ. ನಾನು ಮಾಡಿರ್ಬೋದು, ಎಲ್ಲ ಮಾಡಿರ್ಬೋದು, ಎಲ್ಲರನ್ನೂ ಮಾಡಿರ್ಬೋದು. ಕೊಡ್ಲಿ, ಕೊಡ್ಲಿ ನಾನು ಹೇಳೋದು. ಈಗ ನಮ್ಗೆ ಬೇಕಾದಷ್ಟು ಜನ ಬಂದು ಅರ್ಜಿ ಕೊಡ್ತಾರೆ, ಇವನ್ ಬಿಲ್ ಕೊಡಿ, ಅವ್ನ್ ಬಿಲ್ ಕೊಡಿ, ಅದು ಕೊಡಿ ಅಂತ. ಏನು 10% 12% ಕೊಟ್ಟಿರ್ತೀವಿ ನಾವು. ಈಗ ಅವ್ರಿಗೆ ಗುತ್ತಿಗೆದಾರ ನಾನು ಹೇಳ್ತೀನಲ್ಲ ಅಂತ ಇದ್ರೆ ನೀವು ರೇಟಿಂಗ್ ಅಲ್ಲಿ ಬರ್ಕೊಡಿ ಅಂತ. ನನಗೆ ಯಾವ ಸ್ಪೆಷಲ್ ಇಲ್ಲ, ಏನಿಲ್ಲ. AICC ಅಧಿವೇಶನ ಆಮೇಲೆ AICC ಅಧಿವೇಶನ ಒಂದು ಹೊಸ ರೂಪ ತೆಗೆದುಕೊಂಡಿದೆ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಅಧ್ಯಕ್ಷತೆಯಲ್ಲಿ ಏನು ಬೆಳಗಾಮಲ್ಲಿ ಅಧಿವೇಶನ ನಡೀತು, ಆ ಅಧಿವೇಶನದಲ್ಲಿ ಅವರು ಈ ವರ್ಷ ಸಂಘಟನೆ ವರ್ಷ ಅಂತೇಳಿ ಘೋಷಣೆ ಮಾಡಿದ್ರು. ಸೊ ನಮ್ಮ ಸ್ಥಳೀಯ ಮಟ್ಟದ ನಾಯಕರುಗಳಿಗೆ ಅತಿ ಹೆಚ್ಚು ಶಕ್ತಿ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅನೇಕ ಚರ್ಚೆಗಳು ಇವತ್ತೆಲ್ಲ ನಡೆದಿದೆ.
ಆಮೇಲೆ ಈ ದೇಶದ ಎಲ್ಲ ಬಡವರ್ಗ ಏನಿದೆಯಲ್ಲ, ಬಡವರ್ಗ, ಆ ಬಡವರ್ಗ, ಹಿಂದುಳಿದ ವರ್ಗ ಎಲ್ಲರೂ ಕೂಡ ನಾವು ರಕ್ಷಣೆ ಮಾಡಲಿಕ್ಕೆ ಒಂದು ಹೊಸ ಕಾರ್ಯಕ್ರಮಗಳನ್ನು ರೂಪಿಸಬೇಕು. ಹಿಂದೆ ಏನು ನಾವೆಲ್ಲ ತೀರ್ಮಾನಗಳನ್ನ UPA ಸರ್ಕಾರ ಮಾಡಿದ್ದು ಅದನ್ನೆಲ್ಲ ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಅದ್ರ ವಿರುದ್ಧ ಜನರ ಗಮನ ಸೆಳೆಯಬೇಕು, ಇವೆಲ್ಲ ಕೂಡ ತಿಳಿಸಿದ್ದಾರೆ. ಸೊ ಅವರ ಮಾರ್ಗದರ್ಶನದಲ್ಲಿ ACC ಅವರು ಏನು ಮಾರ್ಗದರ್ಶನವಿದೆ, ನಮ್ಮ ರೆಸಲ್ಯೂಷನ್ ನೀವು ಕೂಡ ಇವೆಲ್ಲ ಬರ್ತಿದ್ದೀರಿ. ಆ ವಿಚಾರದಲ್ಲಿ ಎಲ್ಲ ಕೂತ್ಕೊಂಡು ಎಲ್ಲ ಹಿಂದಿನ ದಿನ ಒಂದು ಡ್ರಾಫ್ಟ್ ರೆಸಲ್ಯೂಷನ್ ಬಗ್ಗೆ ಚರ್ಚೆ ನಡೀತು ವರ್ಕಿಂಗ್ ಕಮಿಟಿ. ಅದಾದಮೇಲೆ ನಿನ್ನೆ ಫುಲ್ ಡೇ ನಮ್ಮ ಎಲ್ಲ ಮೆಂಬರ್ಸ್ ಕೂಡ ACC ಮೆಂಬರ್ಸ್ಗೆ ಮಾತಾಡಲಿಕ್ಕೆ ಅವಕಾಶ. ಮೊನ್ನೆ ನಾವು ಹೊರಗಡೆ ಯಾರಿದ್ದೋ 100 ಚಿಲ್ಲರೆ ಜನ ಮಾತ್ರ ಇಡೀ ರಾಷ್ಟ್ರದಲ್ಲಿ ಅವರು ಮಾತ್ರ ಇತ್ತು. ಹೊರಗಡೆ ನಿನ್ನೆ ಸುಮಾರು 1900 ಜನ ಮೆಂಬರ್ಸ್ ಇದ್ದಾರೆ ACC ಮೆಂಬರ್ಸ್. ನಮ್ಮಲ್ಲೂ ಒಂದು 90 ಚಿಲ್ಲರೆ ಜನ ನಮ್ಮಲ್ಲಿದ್ದಾರೆ ಕರ್ನಾಟಕ. ಅವರೆಲ್ಲರೂ ಕೂಡ ಆಹ್ವಾನ ಇತ್ತು, ಅವರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರು. ಸೊ ಪಾರ್ಟಿಸಿಪೇಟ್ ಮಾಡಿ 90-95% ಅಟೆಂಡೆನ್ಸ್ ಇತ್ತು. ಎಲ್ಲರೂ ಅನೇಕ ಸಲಹೆಗಳನ್ನು ಕೊಟ್ಟಿದ್ದಾರೆ. ಸೊ ಒಟ್ಟಾರೆ ಪಕ್ಷ ಒಂದು ಹೊಸ ದಿಕ್ಕು ಮತ್ತು ನಮ್ಮ ಸರ್ಕಾರಗಳಿಗೆ, ಕೇಂದ್ರ ಸರ್ಕಾರಕ್ಕೆ ಏನು ಸೂಚನೆ ಕೊಡ್ಲಿಕ್ಕೆ ಸಾಧ್ಯ ಅವೆಲ್ಲ ಕೂಡ ತಿಳಿಸಿದ್ದಾರೆ. APCC ಅಧ್ಯಕ್ಷರು ಬದಲಾವಣೆ ಅಥವಾ ಏನಾದರೂ ಕರ್ನಾಟಕದ ಆರ್ಗನೈಸೇಷನ್ ಚೇಂಜಸ್ ಬಗ್ಗೆ ಏನಾದರೂ ಮಾಡ್ತಾರೆ? ಯಾವುದು ಚೇಂಜಸ್ ಇಲ್ಲ. ಕೆಲವು ಆಫೀಸ್ ಬೇರಷ್ಟ ಆ್ಯಡ್ ಮಾಡ್ತಾರೆ, ಕೆಲವು DCC ಪ್ರೆಸಿಡೆಂಟ್ನ ಚೇಂಜ್ ಮಾಡ್ತಾರೆ. ಮಿಕ್ಕಿದ್ದ ನನ್ನ ಹತ್ರ ಯಾರು ಯಾವ ವಿಚಾರ ಕೂಡ ಚರ್ಚೆ ಮಾಡಿಲ್ಲ. ಕರ್ನಾಟಕದಲ್ಲಿ MLC ಏನ್ ಹೇಳಿ, MLC ಅದು ಬರ್ತಾರೆ